ಸ್ಟಾರ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ಬರ್ರಿ ಸುಮ್ ಹೇಳ್ರಿ, ದಿಸ್ ಇಸ್ ಪೆನಲ್ ಥಿಂಗಿಂಗ್ ಹೋದ್ ಬರ್ರಿ ಸುಮ್ ಜರ ಮಂದಿ ಕಸ್ಟಮರ್ ಕೇಟ ಅನ್ನಿಸ್ತೈತಿ ಹೇಳ್ರಿ. ಹಾಂ ರೀ, solar modules around 250 watt each panel size, and there are around 18 numbers of panels. 18 ಪ್ಯಾನಲ್ ಇದೆ ಸೋಲಾರ್ ಪ್ಲೇಟ್. ಇದು 250 ವ್ಯಾಟಿಂದ ಈಚ್ ಪ್ಯಾನಲ್ ಎಲ್ಲ ಸೇರಿ 250 ವ್ಯಾಟ್ ಹಿಡ್ಕೊಂಡು 18 ಪ್ಯಾನಲ್ ಹಾಕಿ ಇಲ್ಲಿಂದಕ್ಕೆಲ್ಲ ಕನೆಕ್ಷನ್ ಇಂಟರ್ ಕನೆಕ್ಷನ್ಸ್ ಎಲ್ಲ ಮಾಡಿ ಇಂಟರ್ ಕನೆಕ್ಷನ್ ಹ್ಯಾಸ್ ಟೇಕನ್ ಟು ದ ಮೇನ್ ಕಂಟ್ರೋಲರ್, ಸೋಲಾರ್ ಕಂಟ್ರೋಲರ್. So controller is still, it has to be situated there in that area. So the connection has been taken from here to all those areas. So ಇಲ್ಲಿ ಇದರಲ್ಲಿ ಕನೆಕ್ಷನ್ ಆಗಿ ಸೋಲಾರ್ ಕನೆಕ್ಷನ್ ಆಗಿ ಇಲ್ಲಿಂದ ಪವರ್ ಏನಾಗ್ತಾ ಇದೆ ಜನರೇಟ್ ಆಗಿ ಇಟ್ ಇಸ್ ಗೋಯಿಂಗ್ ಟು ದ ಪಂಪ್ ಸೆಟ್. ಸೊ ದಿಸ್ ಇಸ್ ದ ಮೇನ್ ಕಂಟ್ರೋಲರ್ ಫಾರ್ ಸೋಲಾರ್ ಮಾಡ್ಯೂಲ್. ಸೊ ಈ ಕಂಟ್ರೋಲರ್ ಇಂದ ಪ್ಯಾನಲ್ ಕನೆಕ್ಷನ್ಸ್ಗೆಲ್ಲ ಇಲ್ಲಿಂದ ಪಂಪ್ ಸೆಟ್ಗೆ, ಪಂಪ್ ಸೆಟ್ ಅಲ್ಲಿದೆ ಸಬ್ಮರ್ಜಿಬಲ್ ಪಂಪ್ ಸೆಟ್ ಇದೆ. ಸೊ ದಟ್ ಈಸ್ 5 HP ಪಂಪ್ ಸೆಟ್ ಇದೆ, ಆ ಕನೆಕ್ಷನ್ ಹೋಗಿದೆ. ಅಲ್ಲಿಂದ ಯು ಕ್ಯಾನ್ ಸ್ಟಾರ್ಟ್ ದ ಪಂಪ್ ಸೆಟ್ ಫ್ರಮ್ ದಿಸ್ ಕಂಟ್ರೋಲರ್. Now the system has started. ಈಗ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಸೊ ಯು ಕ್ಯಾನ್ ಸಿ ದ ಪಂಪ್ ಸೆಟ್ ದೇರ್. ಇಲ್ಲೇ ಬರ್ತಾರೆ ನೀವು. ಪ್ರೆಷರ್ 5 HP ಪಂಪ್ ಸೆಟ್ ರನ್ ಆಗ್ತಾ ಇದೆ. ದಿಸ್ ಇಸ್ ಓನ್ಲಿ ಆನ್ ಸೋಲಾರ್ ಸಿಸ್ಟಮ್, ಸೋಲಾರ್ ಪವರಿಂದ ವರ್ಕ್ ಆಗ್ತಾ ಇದೆ. ಸೊ ದಿಸ್ ಇಸ್ ಎ ಸಬ್ಮರ್ಜಿಬಲ್ ಪಂಪ್, ಎಕ್ಸಿಸ್ಟಿಂಗ್ ಪಂಪ್. ಬೇರೆ ಪಂಪ್ ಏನಿಲ್ಲ, ಇದನ್ನು ಎಕ್ಸಿಸ್ಟಿಂಗ್ ಪಂಪ್ ಅಂತ ಕರೆಂಟ್ ಪಂಪ್ ಇದೆ. ಈ ಪಂಪಿಗೆ ಕನೆಕ್ಷನ್ ಪಂಪ್ ಇದೆ. ಕೇಬಲ್ ಎಲ್ಲ ಫುಲ್ ಕೇಬಲ್ ಇದೆ, ಕರೆಂಟ್ ಕೇಬಲ್ ಎಲ್ಲ ಯೂಸ್ ಮಾಡೋದು. ಕೇಬಲ್ ಈಸ್ ಎವ್ರಿಥಿಂಗ್ ಇಸ್ ಸೆಲ್. ಇದೇ ಪಂಪ್ ಸೆಟ್ಟಿಂದ ವರ್ಕ್ ಆಗ್ತಾ ಇದೆ. ಸೊ ಮುಂಜಾನೆ 8 ಗಂಟೆಯಿಂದ ಸ್ಟಾರ್ಟ್ ಆಗಿ ಸೊ ಟಿಲ್ ಈವ್ನಿಂಗ್ 5-5:30ವರೆಗೂ ಇಟ್ ಕ್ಯಾನ್ ವರ್ಕ್. ಏನೋ ಪ್ರಾಬ್ಲಮ್ ಇದ್ದರೆ ವರ್ಕ್ ಆಗ್ತಾ ಇದೆ ಕಂಟಿನ್ಯೂ. ಕಟ್ ಅಲ್ಲ, ಇಲ್ಲಿ ಇದು ಬರಲ್ಲ ನೆಟ್ವರ್ಕ್ ಇಲ್ಲಿ. ಹಾಂ ಕಟ್ ಇದೆ, ಹೇಳು ಎದ್ರದ್ದು. ಹಾಂ ಸೋಲಾರ್ ಇನ್ಸ್ಟಾಲ್ ಮಾಡ್ಬೇಕು ಮತ್ತೆ. ಅಲ್ಲ ಟೆಸ್ಟ್ ಸರ್ಟಿಫಿಕೇಟ್ ಅಂದರೆ ಇನ್ಸ್ಟಾಲೇಷನ್ ಸರ್ಟಿಫಿಕೇಟಾ? ठीक है.
ಯಾಗ ಹಾಂ 10 ನಿಮಿಷ ಅದು ಕಳಿಸ್. 10 ನಿಮಿಷ 10 ನಿಮಿಷ ಫೋನ್ ಹಚ್ತೀನಿ ರೀ ಒಬ್ರಿಗೆ ಕಳಿಸಿ ಕೊಡ್ತೀನಿ. ಏನೇನು ನೀನು ಇಲ್ಲ ಕೊಡ್ತೀನಿ ಅನ್ನಿಸ್ತೀನಿ. ತೋರಿ ಸರ ಇದು ಕಡೆಗೆ ವಾಪಸ್